ಪ್ರಸಿದ್ಧಿ ಪಡೆದಿರುವ ಕೊಪ್ಪಳದ ಅಜ್ಜನ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಂಜೆ 5:30 ಸುಮಾರಿಗೆ ಪದ್ಮಶ್ರೀ ಪುರಸ್ಕೃತ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಧ್ವಜಾರೋಹಣವನ್ನ ಮಾಡಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದರು. ರಥೋತ್ಸವದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು. ಹಣ್ಣು ಜವನ ಎಸೆದು ತಮ್ಮ ಇಷ್ಟಾರ್ಥಕ್ಕಾಗಿ ಪ್ರಾರ್ಥಿಸಿದ್ರು. Mobile. ಜನಜಾಗೃತಿಯ ಆರ್ಥಿಕವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ ಎಲ್ಲ ಕ್ರಾಂತಿಯನ್ನು ಮಾಡಿರುವಂತಹ ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೆಮ್ಮೆ ಇದೆ. ಶ್ರೀಗಳ ಮಠದಂತೆ ಇಲ್ಲಿ ಕೂಡ ಅದೇ ಸೇವೆ ಮುಂದುವರಿತಿದೆ. ಹೇಗೆ ಅನಿಸ್ತಾ ಇದೆ? ಹೆಮ್ಮೆ ಪಡಬೇಕು, ಅಭಿಮಾನ ಪಡಬೇಕು. ಕೆಲಸ ಅದೇ ಇಲ್ಲೊಂದು ಸಿದ್ಧತೆಯಂತೆ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿ ದೇವೋಭವ ಅಂತ ಭಾವಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಎಲ್ಲ ವಸತಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಸಂಕಲ್ಪವನ್ನು ಕೊಟ್ಟಂತಹ ಅವರು ಅದನ್ನು ಇವತ್ತು ಸಾಧನೆ ಮಾಡಿ ಸಹಸ್ರಾರು ಮಕ್ಕಳಿಗೆ ಆಶಯವನ್ನು ಕೊಟ್ಟು ಬರ್ತಾ ಇದ್ದಾರೆ. ನಮ್ಗೆ ಅಭಿಮಾನ ಅನ್ನಿಸ್ತದೆ, ಹೆಮ್ಮೆ ಅನಿಸ್ತದೆ. ಹೇಗೆ ಅನಿಸ್ತದೆ? ಈ ಜಾತ್ರಾ ಮಹೋತ್ಸವ ಆಗಿದೆ, ರಥೋತ್ಸವ ಆಗಿದೆ, ನೋಡಿ ಹೇಗೆ ಮಹಾ ರಥೋತ್ಸವ. ಇಷ್ಟು ಜನಸಂಖ್ಯೆಯನ್ನ ಬೇರೆ ಜಾತ್ರೆಗಳು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮೈಸೂರು ದಸರಾ ಅಂತ ಹೇಳ್ತೀವಿ, ಅದನ್ನು ಮೀರಿಸುವಂತಹ ಜನಸಂಖ್ಯೆ ಜಾತ್ರೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳ್ತಾರೆ. ಜಾತ್ರೆಗಳು ನೋಡಿದ್ರೆ ಅದೇ ಮೊದಲು ನಾನು ನೋಡ್ತಾ ಇದ್ದೀನಿ. ಆ ಕಡೆ ಮೈಸೂರು ಕಡೆ ಜಾಸ್ತಿ, ಆ ಕಡೆ ಜಾಸ್ತಿ ಜನ ಇಷ್ಟು ಜನ ಸೇರುವಂಥ ಜಾತ್ರೆ ಇದೆ ಮೊದಲು ನೋಡ್ತಾ ಇರುವಂಥ. ಕರ್ನಾಟಕದ ಪ್ರಸಿದ್ಧವಾಗಿದೆ ಈ ಜಾತ್ರೆ. ಸಾಕಷ್ಟು ಅಂದ್ರೆ ವಿದ್ಯಾರ್ಥಿಗಳು ಸಹ ಸಹಕಾರಿಗಳಾಗಿ ಶೈಕ್ಷಣಿಕ ವಿದ್ಯಾರ್ಥಿಗಳ ಒಂದು ಕ್ಷೇಮಕ್ಕಾಗಿ, ಅವರ ಶಿಕ್ಷಣಕ್ಕಾಗಿ ದೊಡ್ಡ ಸೇವೆಯನ್ನು ನಾನು ಬರೀ ಕೇಳ್ತಾ ಇದ್ದೆ. ಇವತ್ತು ಕಣ್ಣಾರ ಕಂಡೆ, ನಾನು ಬರೀ ಕೇಳ್ತಾ ಇದ್ದೆ ಕೊಪ್ಪಳ ಮಠದ ರಥೋತ್ಸವದ ಬಗ್ಗೆ. ಇವತ್ತು ನಾನು ಕಣ್ಣಾರ ಕಂಡೆ, ಎಂದೂ ನೋಡಿದಿಲ್ಲ, ಎಲ್ಲಿ ನೋಡಿದಿಲ್ಲ. ನಾನೇ ಭಾಗ್ಯವಂತ ಮತ್ತು ಇದಕ್ಕೆಲ್ಲ ಗುರುಗಳ ಕೃಪಾ ವಿಶೇಷ. ನನ್ನಿಂದ ಧ್ವಜಾರೋಹಣ ಮಾಡಿಸಿದಾಗ ಅವರಿಗೆ ನಾನು ಅನಂತ ಭಕ್ತಿ ಪ್ರಣಾಮ. ನಾನು ನೋಡೇ ಇಲ್ಲ ಈ ನಮ್ಮನೆ ಜಾತ್ರೆ, ಈ ನಮ್ಮನೆ ಜನರು ನೋಡಿ. ಅಲ್ಲ, ಗವಿಮಠದ ಶಿಕ್ಷಣ ಹೌದು ಹೌದು. ಅಲ್ಲ, ನೀವು ನೋಡಿದ ಜಾತ್ರೆ ಅವಾಗಲೂ ಬಹಳ ಫರಕ ಇದೆ. ಎಲ್ಲ ಬಹಳ ಫರಕ. ಅವತ್ತು ಅಲ್ಲ, ಅದನ್ನ ಹೇಳ್ತಲ್ಲ, ಅವತ್ತಿಗೂ ಇವತ್ತಿಗೂ ಎಕ್ದಮ್ ಫರಕ, ಆಕಾಶ ಭೂಮಿ ತರ ಹೇಳ್ಬೇಕು. ಅವತ್ತು ಅದನ್ನು ನೋಡಿ ನಾನು, ಇವತ್ತಿಗೂ ನೋಡಿ. ವಿದ್ಯಾರ್ಥಿ ಆಗಿದ್ದರೆ ಬಂದು ಉದ್ಘಾಟನೆ ಮಾಡ್ತಾರೆ. ಯಾವ ಅದೇ ನನಗೆ ಭಾಗ್ಯ. ಅದೇ ನಮ್ಮ ಗುರುಗಳು ದೊಡ್ಡವರಿದ್ದರು, ಪುಟ್ರಾಂಗವಾಯಿಗಳು, ಮಹಾತ್ಮರು. ಅವ್ರ ಕೃಪಾಶೀರ್ವಾದ, ನಮ್ಮ ಅಗನವ ಭವಿಷ್ಯ ಆಶೀರ್ವಾದ.
ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರುವಾಸಿಯಾಗಿದ್ದು ಈ ದೇಶದೊಳಗ ಪ್ರತಿ ವರ್ಷ ಕುಂಭಮೇಳ ನಡೀತಾ ಇರೋದು ಅದು ಕೊಪ್ಪಳದಾಗ ಗವಿಸಿದ್ದೇಶ್ವರ ಜಾತ್ರೆ. ಲಕ್ಷಗಟ್ಟಲೆ ಜನಸಂಖ್ಯೆ ಸಮುದಾಯದ ಏನು ಭಕ್ತ ಸಮುದಾಯ ಭಾಗವಹಿಸಿ ಸಂತೋಷದಿಂದ ಹೊಟ್ಟೆ ತುಂಬ ಊಟವನ್ನ ಮಾಡ್ಕೊಂಡು ಪ್ರಸಾದವನ್ನು ಮಾಡ್ಕೊಂಡು ಹೋಗುವಂತ ಜಾತ್ರೆ ಇದೆ ಅಂದ್ರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಈ ಭಾಗದೊಳಗ ನಾವು ಹುಟ್ಟಿದೀವಲ್ಲ, ನಾವು ಪುಣ್ಯವಂತರು. ಆತನ ಆಶೀರ್ವಾದ ಈ ರೈತರಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ ಬೆಳೆ ಆಗ್ಲಿ ಅಂತ ಆ ಗವಿಸಿದ್ದೇಶ್ವರ ಪ್ರಾರ್ಥನೆ ಮಾಡ್ತಾರೆ. ಪ್ರತಿ ವರ್ಷನೂ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಜನಸಂಖ್ಯೆ ಜಾಸ್ತಿ ಆಗಿದೆ, ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಅದು ಗವಿಸಿದ್ದೇಶ್ವರ ಆಶೀರ್ವಾದ ಮತ್ತು ಈಗಿನ ಅಭಿನಯ ಗವಿಸಿದ್ದೇಶ್ವರ ಶ್ರೀಗಳ ಒಂದು ಕೆಲಸ ಮತ್ತು ಅವ್ರು ಮಾಡುವಂತ ಪ್ರಕೃತಿ ಕೆಲಸ ಇರ್ಬೋದು, ಸಾಮಾನ್ಯ ಕೆಲಸ ಇರ್ಬೋದು, ಪ್ರತಿ ಒಂದು ತಂದೆ ಆದಂತ ಕೊಡುಗೆಯನ್ನ ಅಭಿನಯ ಗವಿಸಿದ್ದೇಶ್ವರ ಶ್ರೀಗಳು ಕೊಡೋದ್ರಿಂದಲೇ ಭಕ್ತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.